ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಸಹ ನವರಾತ್ರಿ ಹಬ್ಬದ ವಿಶೇಷ ದೇವಸ್ಥಾನ ದರ್ಶನದ ಲಾಗೇ ಆಗಿರುತ್ತೆ. ಆಟೋಲಿ ನಾನು ಸಂಜೆ ಮನೇಲೆಲ್ಲ ಪೂಜೆ ಮಾಡಿ ಹೊರಟೆ. ಸ್ವಲ್ಪ ಮೋಡ ಮುಚ್ಚಿತ್ತು, ಕತ್ಲೆ ಆಗಿತ್ತು. ನೋಡಿ ಬಾಬಾ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಸಂಜೆ ಅದು ಸಿಕ್ಕಾಪಟ್ಟೆ ಮೋಡ ಮುಚ್ಚಿತ್ತು ಅಂತಲೇ ಹೇಳ್ಬೋದು. ಕೊನೆಗೂ ಸಹ ದೇವಸ್ಥಾನ ತಲುಪಿದ್ವಿ. ಸೊ ಇದು ಅನ್ನಪೂರ್ಣೇಶ್ವರಿ ತಾಯಿ, ನನ್ನ ಫೇವ್ರೆಟ್ ದೇವರು. ಚಿಕ್ಕ ವಯಸ್ಸಿಂದನೂ ನನಗೇನೋ ಅನ್ನಪೂರ್ಣೇಶ್ವರಿ ದೇವರಿಗೆ ಕನೆಕ್ಟ್ ಜಾಸ್ತಿ. ಅದು ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ಇಷ್ಟ ಅನ್ನಪೂರ್ಣೇಶ್ವರಿ ದೇವಿ ಅಂದರೆ. ಸೊ ಅಲ್ಲಿ ಹಾಗೆ ಭಜನೆ ಮಾಡ್ತಾಯಿದ್ರು, ಹಾಡುಗಳನ್ನೆಲ್ಲ ಹೇಳ್ತಾಯಿದ್ರು. महिषासुरमर्दिनि रम्यकपर्दिनि शैलसुते अयि जगदम्ब मदम्ब कदम्ब वनप्रियवासिनि ಸೊ ಎಲ್ಲ ತುಂಬ ಜನ ಬಂದು ಪೂಜೆ ಎಲ್ಲ ಆದಮೇಲೆ ನಾನು ತೊಗೊಳೋಂತಹ ಕ್ಲಿಪ್ಪಿಂಗ್ ಇದು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಸೊ ಮಹಾಮಂಗಳಾರತಿ ಟೈಮಲ್ಲೇ ಹೋಗೋದ್ರಿಂದ ಮಂಗಳಾರತಿ ಆಗೋವರೆಗೂ ಅಲ್ಲೇ ಇದ್ದು ಕಾದು ಬರೋದು ಚೆನ್ನಾಗೇ ಇರುತ್ತಲ್ವ. ಸೊ ಜನ ನೋಡಬೇಕು ನೀವು, ಎಷ್ಟು ಜನ ಇದು ಅಂತ ಹೇಳಿದ್ರೆ, ನಾನು ಹೋದಾಗ ಯಾರೂ ಇರಲಿಲ್ಲ. ಸೊ ಹೋಗ್ತಾ 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 ಜನ ಹಾಗೆ ತುಂಬಿಟ್ರು ಅಂತಲೇ ಹೇಳ್ಬೋದು. ಚೀಕು ಇಟ್ಕೊಂಡು ದೇವ್ರ ದರ್ಶನವೂ ಸಹ ಸ್ವಲ್ಪ ಕಷ್ಟನೇ ಆಗೋಯಿತು. ನಿನ್ನೆ ಅಂತೂ ಸುಮ್ಮನೆ ಕೂರಲ್ಲ ಅಲ್ಲಿ ಪೂಜೆ ಮಾಡೋ ಟೈಮಲ್ಲಿ, ಅಷ್ಟು ಓದಾಡ್ತಾ ಇದ್ದ. ಸೊ ನಾನು ಆಟೋನ ಬುಕ್ ಮಾಡ್ತಾಯಿದ್ದೆ. ಸೊ ಆಟೋ ಬುಕ್ ಮಾಡಬೇಕಾದ್ರೆ ಉಲ್ಲಾಸ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೆಗೆದಿದ್ದಾನೆ ಅಷ್ಟೇ ಇದು. ಸೊ ಆಟೋ ಬುಕ್ ಮಾಡ್ತಾಯಿದ್ದೆ. ಸೊ ಜನ ಇದ್ದರು, ಪ್ರಸಾದ ಕೊಡ್ತಾಯಿದ್ರು ತುಂಬಾ ಅಲ್ಲಿ. ಸೊ ಎಲ್ಲರೂ ಸಹ ಇಷ್ಟ ಇದ್ದವರು ಪ್ರಸಾದನ ತಗೋತಾಯಿದ್ರು. ಸೊ ಏನಪ್ಪ ಅಂತ ಹೇಳಿದ್ರೆ, ಅದೆಲ್ಲ ಆದಮೇಲೆ ಹೇಗೋ ಆ ತರಕಾರಿ ಅಂಗಡಿ ಮುಂದೆ ಏನೇ ಇಳಿದ್ವಲ್ಲ ಅಂತ ಹೇಳಿ, ಸೊ ಅಲ್ಲಿ ಎಲ್ಲ ರೀತಿಯಾದ ತರಕಾರಿ ಬೇಕಿತ್ತು. ಸ್ವಲ್ಪ ಬೆಂಡೆಕಾಯಿ, ಬದನೆಕಾಯಿ ಆ ಥರ ಸ್ವಲ್ಪ ಬೇಕಿತ್ತು. ಇಲ್ಲಿಗೆ ಏನಾಗ್ತಿದೆ ಅಂದರೆ, ಆಚೆ ಹೋಗ್ತಿರೋದು ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ಲ, ಇಲ್ಲ ಬೇಕರಿಗೆ ತಿಂಡಿಗಳಿಗೆ ತರಕ್ಕೆ ಹೋಗ್ತಿದ್ದೀನ ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿ ಫೀಲ್ ಆಗ್ತಾಯಿದೆ. ಸೊ ಇದು ನಾನು ಮನೇಲಿ ಮಾಡಿದಂತಹ ಪೂಜೆ. ನೋಡಿ ತರಕಾರಿ ಕ್ಲಿಪ್ಪಿಂಗ್ ಇದು. ಸೊ ಸೌತೆಕಾಯಿ ಆಗಿರ್ಬೋದು, ಬದನೆಕಾಯಿ, ಆ್ಯಪಲ್ಲು, ಆಲೂಗಡ್ಡೆ, ಜೊತೆಗೆ ಮಕ್ಕಳಿಗೆ ತಿಂಡಿ ಎಲ್ಲನೂ ಸಹ ತಂದು ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೆ. ಸೊ ನೋಡಿ ಮಾಜ ಹೆಂಗೆ ಅಂದರೆ, ಅದು ಇನ್ನೂ ಮನೆಗೆ ಬಂದಿರಲ್ಲ, ಆಗಲೇ ಓಪನ್ ಮಾಡಿ ಎಲ್ಲ ಇಟ್ಟುಬಿಡಬೇಕು, ಆ ರೀತಿ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಸೊ ನಿಮಗೂ ಸಹ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ನವರಾತ್ರಿ ಆಗಿರೋದ್ರಿಂದ ದೇವಿ ದರ್ಶನದ ಲಾಗೇ ಆಗಿರುತ್ತೆ. ಎಲ್ಲರೂ ಸಹ ದೇವ್ರನ್ನ ನೋಡಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್ ದ ಟೇಕ್ ಕೇರ್, ಬಾಯ್. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಆಗಿರುತ್ತೆ. ಸೊ ಕಮೆಂಟೂ ಸಹ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.